ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಗುಬ್ಬಚ್ಚಿ ಬಗ್ಗೆ. ಗುಬ್ಬಚ್ಚಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ನಾವು ಚಿಕ್ಕವರಿರುವಾಗ ಯಾವಾಗಲೂ ಗುಬ್ಬಚ್ಚಿ ನೋಡ್ತಾನೆ ಇರ್ತೀವಿ. ನಾವು ಮನೆ ಒಳಗಡೆ ಎಲ್ಲ ಬರ್ತವೆ, ಮತ್ತು ಮನೆ ಒಳಗಡೆ ಬಂದಾಗ ಹೇಳ್ತಾರೆ, ಓ ಗುಬ್ಬಚ್ಚಿ ಬಂದಿದೆ, ಒಳ್ಳೆಯದು ಒಳ್ಳೆಯದು ಅಂತ. ಎಷ್ಟು ಖುಷಿ ಆಗ್ತಾಯಿದೆ. ನಮ್ಮ ಚೈಲ್ಡ್ಹುಡ್ ಡೇಸ್ ಹೆಂಗಿತ್ತಂದರೆ, ಬೆಳಿಗ್ಗೆ ಎದ್ದರೆ ಟಿಫನ್ ಮಾಡು, ಸ್ಕೂಲಿಗೆ ಹೋಗು. ಫಸ್ಟ್ ಎದ್ದಾಗ ನಮ್ಮ ಕಿವಿ ಕೇಳೋದೇ ಹಕ್ಕಿಗಳ ಚಿಲಿಪಿಲಿ. ಆದರೆ ಇವಾಗ ತುಂಬ ಕಡಿಮೆ ಆಗಿದೆ. ತುಂಬ ಅಂದ್ರೆ ಹಳ್ಳಿ ಸೈಡಲ್ಲೆಲ್ಲ ಸಿಗುತ್ತೆ, ಸಿಟಿಲಂತೂ ಇರಲ್ಲ ಬಿಡಿ. ಬರೀ ವೆಹಿಕಲ್ ಸೌಂಡ್ ಬಿಟ್ಟರೆ ಈ ಥರ ಏನು ಗುಬ್ಬಚ್ಚಿ ಸೌಂಡ್ಸ್ ಏನೂ ಇರಲ್ಲ. ಅಷ್ಟೆಲ್ಲ ಬರ್ತಾ ಬರ್ತಾ ಈ ಮೊಬೈಲ್ ನೆಟ್ವರ್ಕ್ ಜಾಸ್ತಿಯಾಗಿ, ಮೊಬೈಲ್ಸ್ ಜಾಸ್ತಿಯಾಗಿ ಗುಬ್ಬಚ್ಚಿ ಅನ್ನೋದು ಕಾಣೆನೇ ಆಗಿಬಿಟ್ಟಿದೆ. ಈ ಕಾಣೆ ಎಲ್ಲೋ ಅಲ್ಲೋ ಇಲ್ಲೋ ಒಂದು ನೋಡ್ಬೋದು ಬಿಟ್ಟರೆ ಗುಬ್ಬಚ್ಚಿ ಅನ್ನೋದು ಕಾಣೆ ಆಗಿಬಿಟ್ಟಿದೆ. ಏನು ಮಾಡಲಿಕ್ಕಾಗಲ್ಲ, ಟೆಕ್ನಾಲಜಿ ಮುಂದುವರಿತಾ ಇದೆ, ಜನ ಮುಂದುವರಿತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಟೆಕ್ನಾಲಜಿ ಎಷ್ಟೇ ಮುಂದುವರಿಲಿ, ಟೆಕ್ನಾಲಜಿ ಎಷ್ಟೇ ಇದಾಗಲಿ, ಟೆಕ್ನಾಲಜಿ ಜೊತೆ ನಮ್ಮ ಪರಿಸರ, ನಮ್ಮ ಪಕ್ಷಿ, ನಮ್ಮ ಕಾಡನ್ನು ಸಂರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮತ್ತು ಇವಾಗಿನ ಮಕ್ಕಳಿಗೆ ಗುಬ್ಬಚ್ಚಿನ ಯಾರೂ ಜಾಸ್ತಿ ನೋಡಿರಲಿಕ್ಕಿಲ್ಲ, ಈ ಜನ್ರೇಷನ್ ಮಕ್ಕಳು. ಆದರೆ ನಾವು 19 ಕಿಡ್ಸ್ ಗುಬ್ಬಚ್ಚಿನ ಎಲ್ಲರೂ ನೋಡಿರ್ತಾರೆ. ಅದಕ್ಕೆ ಗುಬ್ಬಚ್ಚಿ ಅಂದರೆ ನನಗಂತೂ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಪಪ್ಪ ಹತ್ರ ಹೇಳ್ತಾ ಇದ್ದೆ, ಒಂದು ಗುಬ್ಬಚ್ಚಿ ನೋಡಿದರೆ ನಾನು, ಇಲ್ಲ ಪಪ್ಪ ನನಗೆ ಗುಬ್ಬಚ್ಚಿ ಬೇಕು, ನನಗೆ ಹಿಡ್ಕೊಂಡು ಬಂದು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅವಾಗ ನಮ್ಮ ಪಪ್ಪ ಹೇಳೋದು, ಇಲ್ಲ ಅವ್ರನ್ನ ನೋಡಿ, ಗುಬ್ಬಚ್ಚಿ ನೋಡಿ ನೀವು ಖುಷಿಪಡಿ, ಒಳಗಡೆ ಎಲ್ಲ ಬಂದು ಪಾಪ ಅವಕ್ಕೆ ಹಿಂಸೆ ಕೊಡಬಾರ್ದು ಅಂತ ಇದ್ದರು. ಅವಾಗ ಓಕೆ ಅಂತ ಸೈಲೆಂಟಾಗಿ ಬಿಡ್ತಾಯಿದ್ದೆ ನಾನು. ಆದರೆ ಒಂದೊಂದು ಸಲ ಅನಿಸುತ್ತೆ, ಇವಾಗ ನಾನು ಇವಾಗ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋದಾಗ ಅಲ್ಲಿ ಬರೀ ವೆಹಿಕಲ್ ಸೌಂಡು, ಬೆಳಿಗ್ಗೆ ಹೋಗು ವೆಹಿಕಲ್ ಸೌಂಡು. ಹಳ್ಳಿ ಬಂದುಬಿಟ್ರೆ ಒಂದು ಸ್ವಲ್ಪ ಹಕ್ಕಿಗಳ ಚಿಲಿಪಿಲಿ ಒಂದು ಸ್ವಲ್ಪ ಕೇಳಿದರೆ ಅಬ್ಬಾ, ಏನೋ ಒಂಥರ ಸ್ವರ್ಗ, ಅದೇ ಸ್ವರ್ಗ ಅನಿಸ್ಬಿಡುತ್ತೆ. ಎಷ್ಟೋ ಖುಷಿ ಅನಿಸುತ್ತೆ, ಎಷ್ಟೋ ನೆಮ್ಮದಿ ಅನಿಸುತ್ತೆ. ನಿಜವಾಗ್ಲೂ ನೀವು ಒಂದು ಸಲ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ನೀವು ಬೆಂಗಳೂರಲ್ಲಿ ಜಾಬ್ಗೆ ಹೋಗ್ತಾನೇ ಇರ್ತೀರ, ಬೆಳಿಗ್ಗೆ ಏಳು, ಟಿಫನ್ ಮಾಡು, ಆ ಗಾಡಿ ಸೌಂಡು, ಆ ವೆಹಿಕಲ್ ಸೌಂಡು, ಅಬ್ಬಾ. ಅದು ಸ್ವಲ್ಪ ದಿನ ಹಳ್ಳಿಗೆ ಬಂದು ಒಂದು ಪ್ರಕೃತಿ ಮಧ್ಯೆ ಇರಿ, ಆ ಹಕ್ಕಿಗಳ ಚಿಲಿಪಿಲಿ ಕೇಳಿ, ಅವಾಗ ನಿಮಗೆ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ, ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಅದಕ್ಕೋಸ್ಕರ. ಆದರೆ ಇವತ್ತಿನಲ್ಲಿ ಗುಬ್ಬಚ್ಚಿ ಇಲ್ಲ ಅಂತಲೇ ಹೇಳ್ಬೋದು, ಸಂಪೂರ್ಣ ಇಲ್ಲ ಅಂತಲ್ಲ. ನಾನು ಒಂದು 2-3 ಕಡೆ ನೋಡಿದ್ದೀನಿ. ಒಂದು 2-3 ಕಡೆ ನಂಗೆ ನೋಡ್ಲಿಕ್ಕೆ ಸಿಕ್ಕಿದ್ದಾವೆ ಗುಬ್ಬಚ್ಚಿ. ಫೋಟೋಸ್ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಆದರೆ ಮೊದಲಿನಷ್ಟು ಗುಬ್ಬಚ್ಚಿ ಚಿಲಿಪಿಲಿ ಅನ್ನೋ ಥರ ಏನೂ ಇಲ್ಲ. ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ಟೆಕ್ನಾಲಜಿ ಮುಂದುವರಿತಾ ಇದ್ದಾಗೆ ನಾವು ಒಂದು ಕಡೆ ಎಲ್ಲ ಓಕೆ ಬೇಕು, ಮೊಬೈಲ್ ಬೇಕು, ಆಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ಬೇಕು ನಿಜ. ಅದ್ರ ಜೊತೆಗೆ ನಮ್ಮ ಪ್ರಕೃತಿ, ನಮ್ಮ ಪರಿಸರ, ನಮ್ಮ ಪಕ್ಷಿಗಳು ಎಲ್ಲವೂ ಬೇಕಂತ ನನಗೆ ಅನಿಸುತ್ತೆ. ನನಗೇನು ತಿಳಿದಿದೆ ಅದನ್ನು ಹೇಳಿದ್ದೀನಿ. ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.